सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धायां माण्डूक्य रहस्य विवृतिः नाम संस्कृतभाषायाः कृतौ तुरीये अलातशान्तिप्रकरणे अद्य विवृतिकार श्री श्री सच्चिदानंदेन्द्र सरस्वती स्वामिपादकृत भाष्यांत मंगलश्लोकाः इदानीं विचार्यन्ते। तत्रापि प्रथमं श्लोकद्वयं समाप्तम्। इदानीम् अवशिष्टश्लोकान् विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषाम् अनुग्रहं च प्राप्य तान् अवशिष्टमङ्गलश्लोकान् यथा स्वामिपादानुग्रहं विचारयामः। ॐ कषायरहितं काषायवासं स्वरूपनिष्ठं परिपूर्णबोधं
ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತ ಶಾಂತಿ ಪ್ರಕರಣಂ. ಅತ್ರ ಸರ್ವಂ ಪ್ರಕರಣಂ ಸಮಾಪ್ತಂ. ಸರ್ವಂ ಪ್ರಕರಣಂ ಸಮಾಪ್ತಂ. ಪ್ರಕರಣಂ ಇತಿ ಮಾಂಡೂಕ್ಯ ರಹಸ್ಯ ವಿವೃತಿಃ ನಾಮ ಪ್ರಕರಣ ಗ್ರಂಥಃ ಸಮಾಪ್ತಃ ಇತ್ಯರ್ಥಃ. ಪ್ರಕರಣಂ ಸಮಾಪ್ತಂ. ಇದಾನೀಂ ಅಂತೆ ಮಂಗಳಶ್ಲೋಕಾಃ ಸ್ವಾಮಿಪಾದೈಃ ವಿರಚಿತಾಃ ಸಂತಿ. ಪಂಚಮಂಗಳಶ್ಲೋಕಾಃ ಸ್ವಾಮಿಪಾದೈಃ ವಿರಚಿತಾಃ ಸಂತಿ. ಯಥಾ ಶಂಕರಭಗವತ್ಪಾದೈಃ ಭಾಷ್ಯಾಂತೆ ತ್ರಯಃ ಮಂಗಳಶ್ಲೋಕಾಃ ವಿರಚಿತಾಃ ತಥೈವ ಸ್ವಾಮಿಪಾದೈಃ ತತ್ರ ವಿವೃತ್ಯಂತೆ ಪಂಚಮಂಗಳಶ್ಲೋಕಾಃ ವಿರಚಿತಾಃ ಸಂತಿ. ತತ್ರ ಶ್ಲೋಕದ್ವಯಂ ಸಮಾಪ್ತಂ. ಪ್ರಥಮಂ ಶ್ಲೋಕದ್ವಯಂ ಸಮಾಪ್ತಂ. ಇದಾನೀಂ ತೃತೀಯಂ ಶ್ಲೋಕಂ ವಿಚಾರಯಾಮಃ. ಏಕವಾರಂ ಪೂರ್ಣ ಮಂಗಳಶ್ಲೋಕಾನ್ ಏಕವಾರಂ ಪಠಾಮಃ. ಈಗ ಈ ಸ್ವಾಮಿಪಾದರವರಿಂದ ರಚಿತವಾಗಿರತಕ್ಕಂತಹ ವಿವೃತ್ಯಂತ ಮಂಗಳ ಶ್ಲೋಕಗಳು 5 ಮಂಗಳ ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಸ್ವಾಮಿಪಾದರವರು. ಅದರಲ್ಲಿ 2 ಮಂಗಳ ಶ್ಲೋಕವನ್ನು ವಿಚಾರ ಮಾಡಿದ್ದಾಯಿತು. 3ನೇದನ್ನು ವಿಚಾರ ಮಾಡೋಣ. ಈ ಮಂಗಳ ಶ್ಲೋಕವನ್ನು ರಚನೆ ಮಾಡುವುದಕ್ಕೆ ಪ್ರೇರಣೆ ಏನು? ಪ್ರೇರಣೆ ಏನಿಲ್ಲ. ಇದು ವಿವೃತಿ ಯಾವುದನ್ನು ಕುರಿತು ಬರೆದದ್ದು? ಕಾರಿಕೆ ಮತ್ತೆ ಕಾರಿಕೆಯ ಮೇಲೆ ಉಪಲಬ್ಧವಾಗಿರುವ ಶ್ರೀಮತ್ ಶಂಕರ ಭಗವತ್ ಪೂಜ್ಯಪಾದರವರ ಭಾಷ್ಯ. ಹೌದು ತಾನೆ? ಹಾಗಾಗಿ ಕಾರಿಕೆಯಲ್ಲೂ ಕೂಡ ಗೌಡಪಾದರು ಕೊನೆಯಲ್ಲಿ ಒಂದು ಮಂಗಳ ಶ್ಲೋಕವನ್ನು ಹೇಳಿದರು. ಯಾವುದು? ದುರ್ದರ್ಶಮತಿ ಗಂಭೀರಂ ಅಜಂ ಸಾಮ್ಯಂ ವಿಶಾರದಂ ಬುದ್ಧ್ವಾ ಪದಮನಾನಾತ್ವಂ ನಮಸ್ಕುರ್ಮೋ ಯಥಾ ಬಲಂ ಎಂಬತಕ್ಕಂಥ ಒಂದು ಮಂಗಳ ಶ್ಲೋಕವನ್ನ ಗೌಡಪಾದರವರು ತಮ್ಮ ಕಾರಿಕೆಗಳ ಕೊನೆಯಲ್ಲಿ ರಚನೆ ಮಾಡಿದರು. ಅದಕ್ಕೆ ಪೂರ್ಣವಾದ ಕಾರಿಕೆಗಳಿಗೆ ಭಾಷ್ಯವನ್ನು ಬರೆದು ಭಗವಾನ್ ಶಂಕರರು ಯಾವ ಗೌಡಪಾದರು ತಮ್ಮ ಕಾರಿಕೆಗಳಿಗೆ ಕೊನೆಯಲ್ಲಿ ಒಂದು ಮಂಗಳ ಶ್ಲೋಕ ಅದನ್ನು ರಚನೆ ಮಾಡಿ ಕಾರಿಕೆಗಳನ್ನು ಮುಕ್ತಾಯ ಮಾಡಿದ್ದರೋ ಅದಕ್ಕೆ ಶಂಕರ ಭಗವತ್ಪಾದರು 3 ಮಂಗಳ ಶ್ಲೋಕಗಳನ್ನು ರಚನೆ ಮಾಡಿದರು. ಅವರು 1 ಮಾಡಿದ್ರು, ಇವರು 3 ಮಾಡಿದ್ರು. ಯಾರು? ಭಾಷ್ಯಕಾರರು. 3 ಯಾರ್ಯಾರಿಗೆ ಮಾಡಿದರು ಅಂತಂದ್ರೆ, ಈ ಒಂದು ಮಾಂಡೂಕ್ಯೋಪನಿಷತ್ತಿನಲ್ಲಿ ಮತ್ತೆ ಅದಕ್ಕೆ ಇರತಕ್ಕಂತಹ ಕಾರಿಕೆಗಳಲ್ಲಿ ಯಾವುದು ವಿವಕ್ಷಿತವಾಗಿತ್ತೋ, ಯಾವ ತತ್ವವು ವಿವಕ್ಷಿತವಾಗಿತ್ತೋ, ಯಾವ ತತ್ವ ಅದು? ಅದೇ ಪರಬ್ರಹ್ಮ ತತ್ವ.
ಆ ಪರಬ್ರಹ್ಮ ತತ್ವಕ್ಕೆ ಮೊಟ್ಟ ಮೊದಲು ನಮಸ್ಕಾರ ಮಾಡಿದರು. ಯಾವುದಕ್ಕೆ? ಆ ಪರಬ್ರಹ್ಮ ತತ್ವಕ್ಕೆ. ಯಾರು? ಭಗವತ್ಪಾದ ಶಂಕರರು. ಅಜಮಪಿ ಜನಿಯೋಗಂ ಪ್ರಾಪದೈಶ್ವರ್ಯ ಯೋಗಾತ್ ಅಗತಿ ಚ ಗತಿ ಮತ್ತಾಂ ಪ್ರಾಪದೇಕಂ ಹ್ಯನೇಕಂ ವಿವಿಧ ವಿಷಯ ಧರ್ಮ ಗ್ರಾಹಿ ಮುಗ್ಧೇಕ್ಷಣಾನಾಂ ಪ್ರಣತ ಭಯ ವಿಹಂತೃ ಬ್ರಹ್ಮಯತ್ತನ್ನತೋಸ್ಮಿ ರಚನೆ ಮಾಡಿದರು. ಅದೇ ರೀತಿ ಸ್ವಾಮಿಪಾದರವರೂ ಕೂಡ ಅಲ್ಲಿ ವಿವಕ್ಷಿತವಾಗಿರತಕ್ಕಂಥ ಯಾವ ಪರಮಾರ್ಥ ತತ್ವಕ್ಕೆ ತಾವು ಶ್ಲೋಕವನ್ನು ರಚನೆ ಮಾಡಿ ನಮಸ್ಕಾರ ಮಾಡಿದ್ದರೋ ಅದೇ ತತ್ವಕ್ಕೆ ಸ್ವಾಮಿಪಾದರು ಅದೇ ರೀತಿನೇನು ತಮ್ಮ ಪರಮ ಗುರುಗಳು ಹೇಗೆ ಬರೆದಿದ್ದಾರೋ ಅದೇ ರೀತಿ ಇಲ್ಲೂ ಕೂಡ ಆ ಪರಮ ತತ್ವಕ್ಕೆ ನಮಸ್ಕಾರವನ್ನು ಮಾಡಿ ಮಂಗಳವನ್ನು ಹಾಡಿದರು. ಯಾರು? ಸ್ವಾಮಿಪಾದರು. ಏನಂತ ಹೇಳಿದ್ರಿ ಇಲ್ಲಿ ನೋಡಿ, ಅಲ್ಲಿ ಆ ಒಂದು ಪರಬ್ರಹ್ಮಕ್ಕೆ ನಮಸ್ಕಾರ ಅಂತ ಬಾಯಿ ಬಿಟ್ಟು ಪರಬ್ರಹ್ಮ ಅಂತ ಹೇಳಿದರು. ಇಲ್ಲಿ ಏನು ಹೇಳಿದ್ದಾರೆ? ನಾರಾಯಣ ಅಂತ ಹೇಳಿದ್ದಾರೆ. ಯಾವುದು? ಆ ಪರಬ್ರಹ್ಮ ತತ್ವಕ್ಕೆ. ಅಂದರೆ ಎಲ್ಲ ಅಭಿಧಾನವೇ ಪರಬ್ರಹ್ಮ ಅಂತ ಹೇಳೋದು ಅವಿದ್ಯಾಕಲ್ಪಿತ, ನಾರಾಯಣ ಅಂತ ಹೇಳೋದು ಅವಿದ್ಯಾಕಲ್ಪಿತ, ಮತ್ತೆ ಉಪಾಯ ಸ್ವವತಾರಾಯ ಅಷ್ಟೇ. ಹಾಗಾಗಿ ಇದು ನಾರಾಯಣನನ್ನ ಕುರಿತು, ಅಂದರೆ ಅದೇ ಪರಬ್ರಹ್ಮವನ್ನು ಕುರಿತು, ಯಾವ ಪರಬ್ರಹ್ಮಕ್ಕೆ ತಮ್ಮ ಪರಮ ಗುರುಗಳಾದ ಗೌಡಪಾದರು ಶ್ಲೋಕವನ್ನು ರಚನೆ ಮಾಡಿ ತಮ್ಮ ನಮಸ್ಕಾರವನ್ನು ಸಮರ್ಪಣೆ ಮಾಡಿದ್ದರೋ ಅದೇ ನಾರಾಯಣ ತತ್ವಕ್ಕೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಜಾಗೃತ್ ಸ್ವಪ್ನ ಸುಷುಪ್ತಿಭಿರ್ಭಜತಿನೋ ಕಂಚಿತ್ ವಿಶೇಷಂ ಕ್ವಚಿತ್. ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುರತಿ ಯಃ ಸಂವ್ಯಾಪ್ಯ ಸರ್ವಂ ಸ್ವಯಂ. ಜಾಗೃತ್ ಸ್ವಪ್ನ ಸುಷುಪ್ತಿಭಿರ್ವ್ಯವಹೃತೋ ಯೇ ಮೂಢದೃಷ್ಟ್ಯಾ ಜನೈಃ. ಜಾಗೃತ್ ಸ್ವಪ್ನ ಸುಷುಪ್ತಿ ಪಂಕವಿಧುರಂ ನಾರಾಯಣಂ ತಂ ಭಜೆ. ಅಲ್ಲಿ ಪರಬ್ರಹ್ಮಯತ್ತನ್ನತೋಸ್ಮಿ, ಇಲ್ಲಿ ಜಾಗೃತ್ ಸ್ವಪ್ನ ಸುಷುಪ್ತಿ ಪಂಕವಿಧುರಂ. ಯಾವ ಒಂದು ಎಲ್ಲರ ಅನುಭವದಲ್ಲೂ ಇರತಕ್ಕಂಥ ಅವಸ್ಥಾತ್ರಯವನ್ನೇ ಇಟ್ಟುಕೊಂಡು ಮಾಂಡೂಕ್ಯದಲ್ಲಿ ಕಾರಿಕೆಗಳಲ್ಲಿ ಆ ಪರಬ್ರಹ್ಮ ತತ್ವದ ಸ್ಥಾಪನೆ ಮಾಡಿದ್ದರೋ ಅದೇ ತತ್ವವನ್ನು, ಯಾವುದು? ಅವಸ್ಥಾತ್ರಯವನ್ನ, ಅದೇ ಉಪಾಯ ಅವಸ್ಥಾತ್ರಯವನ್ನೇ 4 ಪಾದಗಳಲ್ಲಿ ಸ್ವಾಮಿಪಾದರವರು ಅದನ್ನೇ ಉಲ್ಲೇಖ ಮಾಡಿದ್ದಾರೆ. 4 ಪಾದ ನೋಡಿ, ಜಾಗೃತ ಸುಷುಪ್ತಿ 4 ಪಾದಗಳು ಬಂದಿದ್ದಾರೆ. ಹೀಗೆ ತಮ್ಮ ಪರಮ ಗುರುಗಳಾದ ಗೌಡಪಾದಾಚಾರ್ಯರ ಒಂದು ಮಾರ್ಗವನ್ನೇ ಅನುಸರಿಸಿ ಆ ಪರಬ್ರಹ್ಮ ತತ್ವಕ್ಕೆ ನಾರಾಯಣಾಖ್ಯಂ ಪರಬ್ರಹ್ಮ ತತ್ವಂ ನಮಸ್ಕುರ್ವಂತಿ ಆಚಾರ್ಯಾ ಶಂಕರ ಭಗವತ್ಪಾದಾ. ಅತ್ರ ಇಲ್ಲಿ ಸ್ವಾಮಿಪಾದ ನಾರಾಯಣನಂತ ಹೇಳ್ತಾರೆ, ಸ್ವಾಮಿಪಾದ ನಮಸ್ಕಾರ. ಮತ್ತೆ ಅಲ್ಲಿ ಏನು ಮಾಡಿದ್ರು? ಈ ಶಂಕರ ಭಗವತ್ಪಾದರು ಪರಬ್ರಹ್ಮ ತತ್ವಕ್ಕಾಯಿತು. ಇನ್ನು ಆ ಪರಬ್ರಹ್ಮ ತತ್ವವನ್ನ ಯಾವ ತಮ್ಮ ಅದ್ಭುತವಾದ ಅಸಮಾನವಾದ ಕಾರಿಕೆಗಳಿಂದ ನಮ್ಮೆಲ್ಲ ಜನಗಳಿಗೆ, ಜಿಜ್ಞಾಸು ಜನಗಳಿಗೆ ತಿಳಿಯ ಹೇಳಿದ್ದರೋ ಯಾರು ಅಂತಹ ತಮ್ಮ ಪರಮ ಗುರುಗಳಾದ ಗೌಡಪಾದಾಚಾರ್ಯರಿಗೆ ನಮಸ್ಕಾರವನ್ನ ಮಾಡಿದ್ದಾರೆ. ಹೌದಾ? ಹೇಗೆ? ಅವರ ಕಾಲಿಗೆ ಬಿದ್ದು, ಪಾದದಡಿ ನಿಮ್ಮ ಕಾಲಿಗೆ ಬಿದ್ದು ನಮಸ್ಕರಿಸುತ್ತೇನೆ. ಪ್ರಜ್ಞಾ ವೈಶಾಖ ವೇದ ಕ್ಷುಭಿತ ಜಲನಿಧೇರ್ವೇದರಾಮ್ನೋಂತರಸ್ಥಂ ಭೂತಾನ್ಯಾಲೋಕ್ಯಮಜ್ಞಾಂಜವಿರತ ಜನನಗ್ರಾಹ ಘೋರೆ ಸಮುದ್ರೇ ಕಾರುಣ್ಯಾದುದ್ದಧಾರಾಮೃತಮಿದಮರೈರ್ದುರ್ಲಭಂ ಭೂತಹೇತೋ ಯಸ್ತಂ ಪೂಜ್ಯಾಭಿಪೂಜ್ಯಂ ಪರಮ ಗುರುಮಮುಂ
ಪಾದಪಾತೈರ್ನತೋಸ್ಮಿ ಯಸ್ತಂ ಪೂಜ್ಯಾಭಿಪೂಜ್ಯಂ ಪರಮ ಗುರುಮಮಂ ಶ್ರೀಗೌಡಪಾದಂ ನಮಸ್ಕರೋಮಿ ಅಂತ ನಮಸ್ಕಾರ ಮಾಡಿದ್ದಾರೆ. ಅದೇ ರೀತಿ ಸ್ವಾಮಿಪಾದರವರೂ ಕೂಡ ಏನು ಮಾಡಿದ್ದಾರೆ, ತಮ್ಮ ಇಲ್ಲೂ ಕೂಡ ಶಂಕರ ಭಗವತ್ಪಾದರನ್ನ ಇವರು ನಾವು ಕೂಡ ಹೇಳ್ಬೋದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪರಮಗುರು ಅಂತ ಹೇಳಬಹುದು. ಯಾಕೆಂದರೆ ಬೇಕಾದಷ್ಟು ಅಂತರ ಇದೆ, ಕಾಲಾಂತರ ಇದ್ದರೂ ಕೂಡ ಏನಾಗಿದೆ ನೋಡಿ, ಯಾಕೆ ಪರಮಗುರುಗಳು ಅಂತ ಹೇಳ್ತಾರೆ ಅಂದರೆ, ಹೇಳಬಹುದು ಅಂತ ಹೇಳಿದ್ರೆ, ಸ್ವಾಮಿಪಾದರವರೇ ಒಂದು ಮಾತು ಬರ್ಕೊಳ್ತಾರೆ. ಎಲ್ಲ ಸಂಸ್ಕೃತ ಗ್ರಂಥಗಳಲ್ಲೂ ಕೂಡ ಕೊನೆಯ ಆ ಒಂದು ಪುಷ್ಪಿಕಾ ವಾಕ್ಯದಲ್ಲಿ, ಇದಕ್ಕೆ ಕೊನೆ ಬರೀತಾರಲ್ಲ ಅದಕ್ಕೆ ಪುಷ್ಪಿಕಾ ಅಂತ ಹೆಸರು. ಆ ಪುಷ್ಪಿಕಾ ವಾಕ್ಯದಲ್ಲಿ ಒಂದು ಮಾತು ಬರೀತಾರೆ. ಏನು ಅಂದರೆ, ನಾನು ಯಾರು ಸಚ್ಚಿದಾನಂದೇಂದ್ರ ಸರಸ್ವತಿ ಅಂತಂದರೆ ಬೋಧಾನಂದೇಂದ್ರ ಸರಸ್ವತಿ ಶಿಷ್ಯ ಅಂತ ಬರೀತಾರೆ. ಈ ಬೋಧಾನಂದೇಂದ್ರ ಸರಸ್ವತಿ ಅಂತಕ್ಕಂಥವರಿಂದ ಅವರು ಸನ್ಯಾಸ ತಗೊಂಡ್ರು. ಅದು ಕಥೆಯೆಲ್ಲ ಬೇಡ. ಹೀಗಾಗಿ ಸ್ವಾಮಿಪಾದರವರೇ ಸ್ವತಃ ತಮ್ಮ ಗುರುಗಳನ್ನು ಬೋಧಾನಂದೇಂದ್ರ ಸರಸ್ವತಿ ಅಂತ ಹೇಳಿದಾಗ ಅವರ ಗುರುಗಳು ಶಂಕರ ಭಗವತ್ಪಾದರು, ಅಂದರೆ ಹತ್ರ ಇರ್ಬೋದು ಅಂದ ಹಾಗಾಗಿ ಅವರು ಪರಮಗುರು ಆಯಿತು. ಇಲ್ಲೂ ಕೂಡ ತಮ್ಮ ಪರಮ ಗುರುಗಳಾದ ಶಂಕರ ಭಗವತ್ಪಾದರನ್ನು ಸ್ತೋತ್ರ ಮಾಡಿ ರಚನೆ ಮಾಡಿದ್ದಾರೆ. ಏನು ನೋಡಿ, ಅಲ್ಲಿ ಯಾವ ಒಂದು ಶ್ರಗ್ಧರಾ ವೃತ್ತದಿಂದ ರಚನೆ ಮಾಡಿದ್ದರೋ ಭಗವತ್ಪಾದ ಶಂಕರರು, ಅದೇ ಶ್ರಗ್ಧರಾ ವೃತ್ತದಲ್ಲಿ ಇಲ್ಲೂ ಕೂಡ ರಚನೆ ಮಾಡಿದ್ದಾರೆ ಸ್ವಾಮಿಪಾದರವರು ಕೂಡ. ಮಾಂಡೂಕ್ಯೆ ಸಂಗ್ರಹೀತಂ ಪ್ರಕಟಿತ ವಿಭವಂ ಗೌಡಪಾದೀಯಕೇಪಿ ವ್ಯಾಖ್ಯಾತಂ ಸ್ವೀಯ ಭಾಷ್ಯೆ ತದಪಿ ಬಹುಭಿರ್ವ್ಯಾಕೃತಂ ಸ್ವಸ್ವದೃಷ್ಟ್ಯಾ ದೃಷ್ಟ್ವೈತತ್ತತ್ವಬೋಧಂ ಪುನರಪಿ ವಿಮಲೀಕರ್ತು ಕಾಮಃ ಕೃಪಾಲುಃ ಯಃ ಕೃತ್ವಾ ಲೇಖಕಂ ಮಾಂ ವ್ಯತನುತ ವಿವೃತಿಂ ಶಂಕರಂ ತಂ ಪ್ರಪದ್ಯೆ. ಮಾಂಡೂಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥಾತ್ರಯಗಳನ್ನು, ಎಲ್ಲರ ಅನುಭವದಲ್ಲೂ ಇರತಕ್ಕಂಥ ಈ ಅವಸ್ಥಾತ್ರಯವನ್ನು ಹಿಡಿದು ಪರಬ್ರಹ್ಮ ತತ್ವವನ್ನು ಅಲ್ಲಿ ನಿರೂಪಣೆ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಆದರೂ ಕೂಡ ತುಂಬ ಸಂಕ್ಷೇಪವಾಗಿತ್ತು, ಯಾರಿಗೂ ಅರ್ಥವಾಗಲಿಲ್ಲ. ಗೌಡಪಾದರು ಸುಮಾರು 214 ಕಾರಿಕೆಗಳಲ್ಲಿ ಅದೇ ತತ್ವವನ್ನು, ಯಾವುದು ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಯಾವ ತತ್ವವನ್ನು ಹೇಳಿತ್ತೋ ಅದೇ ತತ್ವವನ್ನು ಗೌಡಪಾದರು ಕೂಡ ತಮ್ಮ ಕಾರಿಕೆಗಳಲ್ಲಿ ಆ ಒಂದು ಹೆಚ್ಚುಗಾರಿಕೆಯನ್ನು ತಿಳಿಸಿ ವಿವರಿಸಿ ತೋರಿಸಿಕೊಟ್ಟಿದ್ದಾರೆ. ಆಯಿತು. ಇಷ್ಟಾದರೂ ಕೂಡ ಏನಾಯಿತು, ಆ ಒಂದು ಗೌಡಪಾದರವರ ಕಾರಿಕೆಗಳನ್ನು ಮತ್ತು ಮಾಂಡೂಕ್ಯ ಉಪನಿಷತ್ತಿನ ಒಂದು ರಹಸ್ಯವನ್ನು ಕೂಡ ತಿಳಿಯದೆ ಬಹಳ ಜನರು ತಮ್ಮ ತಮ್ಮ ಬುದ್ಧಿಗೆ ತೋಚಿದಂತೆ ಅವುಗಳನ್ನು ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಏನಾಯಿತು, ಒಬ್ಬರು ಮಂದಿ ಹೇಳಿದ್ರು ಅವರ ಬುದ್ಧಿಗೆ ತಕ್ಕಂತೆ, ಇನ್ನೊಬ್ಬರು ಇನ್ನೊಂದು ಹೇಳಿದ್ರು, ತುಂಬ ಒಂಥರ ಗೊಂದಲ ಪ್ರಾಪ್ತವಾಯಿತು. ಉದಾಹರಣೆಗೆ ನೋಡಿ, ನಿನ್ನೆ ಒಬ್ಬರು ಫೋನ್ ಮಾಡಿದರು. ಏನು ಮಾಡಿದ್ರು, ಅವರು ಯಾರಾದ್ರೂ ಗೊತ್ತಿಲ್ಲ, ಏನೋ ಪರೀಕ್ಷೆ ಮಾಡಿಕೊಂಡ್ರು. ಅವರು ಒಂದು ಪ್ರಶ್ನೆ ಕೇಳಿದ್ರು, ಮನೋಲಯಕ್ಕೂ ಮನೋನಾಶಕ್ಕೂ ನೀವು ಇಲ್ಲಿ ಮಾಂಡೂಕ್ಯ ರಹಸ್ಯ ವೃತ್ತಿ ಮಾಡ್ತಾ ಇದ್ದೀರಿ ಅಂತ, ಏನು ವ್ಯತ್ಯಾಸ ಅಂತ ಕೇಳಿದ್ರು. ನಾನು ವ್ಯತ್ಯಾಸ ಅದೆಲ್ಲ ಫೋನಲ್ಲಿ ಹೇಳೋಕ್ಕಾಗೋದು, ಕೈಲಿ ಬರೆಯೋದಕ್ಕೂ ಆದರೆ ನಮ್ಮ ಟೈಮೂ ಇಲ್ಲ. ಆದ್ದರಿಂದ ಸುಮ್ಮನೆ ಆಗಿಬಿಟ್ಟೆ. ಆ ಒಂದು ನೋಡಿ, ಇಂಥವೆಲ್ಲ ಒಂದು ರಹಸ್ಯಗಳಿದು. ಇದನ್ನು ತಿಳ್ಕೊಳ್ಬೇಕಾದ್ದು ತಿಳ್ಕೊಳ್ಬೇಕು ನಾವು. ತಿಳ್ಕೊಂಡ್ರೆ ನಮಗೆ ಪರಮಾರ್ಥ ತತ್ವ ಅರ್ಥ ಆಗೋದು. ಈ ಮನೋಲಯ ಏನು, ಮನೋನಾಶ ಏನು, ಇದನ್ನು ಇಲ್ಲಿ ಹೇಳಿದ್ದಾರಲ್ಲ ವ್ಯಾಖ್ಯಾನಕಾರರೇ, ಬೇರೆ ಬೇರೆ ಬೇಕಾದ ವ್ಯಾಖ್ಯಾನ ಬಂದೆ ತಮ್ಮ ತಮ್ಮ ಬುದ್ಧಿಗೆ ತೋಚಿದಂತೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಅಂತ. ಇದನ್ನೇ ಈ ಮನೋಲಯ ಮನೋನಾಶ ಎನ್ನುವುದನ್ನೇ ಕುರಿತು ಹೇಗೆ ವಿಧ ವಿಧವಾಗಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ.
ಎಲ್ಲರೂ ಕೂಡ ಸಾಮಾನ್ಯವಾಗಿ ಎಲ್ಲರೂ ಅಂತಲ್ಲ, ಬಹಳವಾಗಿ. ಮತ್ತೆ ಇದಕ್ಕೆ ಅರ್ಥ ಮಾಂಡೂಕ್ಯ ಉಪನಿಷತ್ತಿನ ಪ್ರಕಾರ ಏನು, ಮತ್ತೆ ಕಾರಿಕೆಗಳ ಪ್ರಕಾರ ಏನು, ಮತ್ತೆ ಶಂಕರ ಭಗವತ್ಪಾದರ ಪ್ರಕಾರ ಏನು, ಇದು ನಮಗೆ ಪ್ರಮಾಣ. ಮೂರೂ ಕೂಡ ಪ್ರಮಾಣ ಅಷ್ಟೇ, ಬೇರೆ ಯಾರು ಹೇಳಿದ್ದು ಪ್ರಮಾಣವಲ್ಲ. ಹೌದಾ? ಇಲ್ಲಿ ಇವರು ಮೂರು ಜನಗಳು, ಶ್ರುತಿಮಾತೆ, ಗೌಡಪಾದರು ಮತ್ತು ಶಂಕರ ಭಗವತ್ಪಾದರು, ಇವರು ಏನು ಹೇಳಿದ್ದಾರೆ ಈ ವಿಚಾರದಲ್ಲಿ ಅನ್ನುವುದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆ ನಮಗೆ ಗೊಂದಲ, ಯಾವ್ಯಾವ ಪುಸ್ತಕ ಓದ್ತೀವಿ, ಪುಸ್ತಕ ಬೇಕಾದಷ್ಟಿದೆ. ಮನೋಲಯ ಅಂದ್ರೇನು, ಮನೋನಾಶ ಅಂದ್ರೇನು, ಬೇಕಾದಷ್ಟು ಪುಸ್ತಕ ನಮಗೆ ಸಿಕ್ಕುತ್ತೆ. ಇವತ್ತಿನ ದಿವಸ ಎಲ್ಲ ಭಾಷೆಗಳಲ್ಲೂ ಸಿಕ್ಕುತ್ತೆ, ಇಂಗ್ಲೀಷ್ನಲ್ಲೂ ಇದೆ ಅದು. ಹಾಗಾಗಿ ಮತ್ತೆ ಏನು ಮಾಡಬೇಕು, ಚೆನ್ನಾಗಿ ತಿಳ್ಕೊಳ್ಬೇಕು ಏನು ಅಂತ ಅನ್ನೋದನ್ನು, ಅದನ್ನು ಇವತ್ತು ಬೇಡ, ನಾಳೆ ಹೇಳ್ತೇನೆ ಅದನ್ನು. ಮನೋಲಯ ಮತ್ತು ತುಂಬ ಇದರ ಒಂದು ವಿಷಯ, ಅದು ಮುಖ್ಯವಾದ ವಿಷಯ. ಮಾಂಡೂಕ್ಯ ಯಾರು ಓದಿದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ಈ ಪ್ರಶ್ನೆ ಕೇಳ್ಬೋದು ನಾವು ಅಷ್ಟೇ. ಏನಪ್ಪ, ಮನೋಲಯಕ್ಕೂ ಮನೋನಾಶಕ್ಕೂ ಏನು ವ್ಯತ್ಯಾಸ, ನಾವು ಯಾವುದನ್ನು ಹಿಡ್ಕೊಳ್ಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಕೇಳಬೇಕು. ಆಯ್ತು ಬಿಡಿ, ನೋಡೋಣ, ನಾಳೆ ನೋಡೋಣ. ಹೀಗೆ ಬಹುವಿಧವಾಗಿ ತಮ್ಮ ಬುದ್ಧಿಗೆ ತೋಚಿದಂತೆ ವ್ಯಾಖ್ಯಾನ ಮಾಡಿಬಿಟ್ರು. ವ್ಯಾಖ್ಯಾನ ಮಾಡಿದಾಗ ಏನಾಯಿತು, ಗೊಂದಲ ಉಂಟಾಯಿತು. ಇದನ್ನ ಶಂಕರ ಭಗವತ್ಪಾದರು ತಮ್ಮ ದಿವ್ಯ ದೃಷ್ಟಿಯಿಂದ ಅವರು ಅಶರೀರಿಯಾಗಿದ್ದರೂ ಕೂಡ ಕಂಡುಕೊಂಡ್ರು. ಅಯ್ಯಯ್ಯೋ, ಏನಿದು ಹೀಗಾಗ್ಬಿಟ್ಟಿದೆಯಲ್ಲ ಅಂತ ಹೇಳಿ ನಮ್ಮ ಸ್ವಾಮಿಪಾದರವರನ್ನ ಗುರುತಿಸಿ ಏನು ಮಾಡಿದ್ರು, ಅವರಿಗೆ ಬೇರೆ ವ್ಯಾಖ್ಯಾನಕಾರರು ಅವರ ಬುದ್ಧಿಗೆ ತೋಚಿದಂತೆ ಬರೆದ್ರು. ನಮ್ಮ ಸ್ವಾಮಿಪಾದರು ಅಯ್ಯೋ ಅವರು ಅಷ್ಟೇ ಕಣ್ರಿ, ಅವ್ರ ಬುದ್ಧಿಗೆ ತೋಚಂತೆ ಬರೆದಿದ್ದಾರೆ ಅಷ್ಟೇ. ಈಗ ನೋಡಿ, ಬೇರೊಬ್ಬರು ಎಲ್ಲ ಅವರ ದೃಷ್ಟಿಗೆ ತೋಚಂತೆ ಅವ್ರು ಬರೆದ್ರು. ಸ್ವಾಮಿಪಾದರು ಕೂಡ ಅವರ ಅಭಿಪ್ರಾಯ, ಅವರು ತೋಚಿದಂತೆ ಅವರ ಬುದ್ಧಿ ಏನಿತ್ತು ಅದನ್ನು ಬರೆದಿದ್ದಾರಷ್ಟೇ ಅಂತ ಖಂಡಿತ ಮಾಡಿಕೊಳ್ಳಬಾರದು ಜನಗಳು. ಇದು ಸ್ವಾಮಿಪಾದರವರ ಬುದ್ಧಿಯ ದೃಷ್ಟಿಯಿಂದ ಬರೆದದ್ದಲ್ಲ. ಹಾಗಾದ್ರೆ ಏನಾಗುತ್ತೋ, 10-11 ವ್ಯಾಖ್ಯಾನದಲ್ಲಿ ಇವ್ರದ್ದು ಸೇರಿಬಿಡಬಹುದಾಗಿತ್ತು. ಹಾಗಾಗಿ ಗೊಂದಲ ನಿವಾರಣೆ ಆಗ್ತಾ ಇರಲಿಲ್ಲ. ಅದನ್ನ ಕಂಡು ಶಂಕರ ಭಗವತ್ಪಾದರು ಏನು ಮಾಡಿದ್ರು, ಅವರೇ ಬೇರೆ ಯಾರಿಗೂ ವ್ಯಾಖ್ಯಾನ ಬರೆಸೋದು ಬೇಡಪ್ಪ, ನಾನೇ ಬರೆಯೋಣ, ಪುನಃ ಇನ್ನೊಂದು ಸರಿ ಭಾಷೆ ಬರೆಯೋಣ ಅಂತ ನಿರ್ಧಾರ ಮಾಡಿ ಏನು ಮಾಡಿದ್ರು, ಬರೀಬೇಕಾದ್ರೆ ಕರಣಗಳು ಬೇಕಲ್ಲ. ಕರಣ ಅಂದರೆ ಯಾವುದು, ಬುದ್ಧಿ ಬೇಕು, ಕೈ ಬೇಕು, ಪೆನ್ ಬೇಕು, ಎಲ್ಲ ಬೇಕು. ಇದೆಲ್ಲ ಇದ್ದ ಸ್ವಾಮಿಪಾದರ ಮೂಲಕ ತಾವೇ, ಯಾರು ಇಲ್ಲಿ ನೋಡಿ, ಅದನ್ನು ನಾವೆಲ್ಲ ಹೇಳ್ತಾ ಇರ್ತಕ್ಕಂಥದ್ದು. ಅದನ್ನು ಹೇಳಿದ್ರೆ ತಪ್ಪರ್ಥ ಆಗ್ಬೋದು. ಏನ್ರಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರು ಅವ್ರು ಏನು ಎಂಥ ಮಹಾ ಮೇಧಾವಿಗಳು, ಅವ್ರಿಗೆ ಯಾರು ಸಹಾಯ ಬೇಕಿತ್ತು, ಅದೆಲ್ಲ ಅಲ್ಲ, ಅವೆಲ್ಲ ಇಲ್ಲಿ ನೋಡಿ ಅವರೇ ಹೇಳ್ಕೊಂಡಿದ್ದಾರೆ. ದೃಷ್ಟ್ವೈ ತತ್ತವೋಧಂ ಪುನರಪಿ ವಿಮಲೀಕರ್ತು ಕಾಮಃ ಕೃಪಾಲು. ಯಾರು ಕೃಪಾಲು? ಕೃಪಾಲು ಶಂಕರ. ಯಹ ಶಂಕರ ಏನು ಮಾಡಿದ್ರು ಅವರು, ಕೃತ್ವ ಲೇಖಕಂ ಕೃತ್ವ ನನ್ನನ್ನು ಒಬ್ಬ ಬರೆಯುವರನ್ನಾಗಿ ಮಾಡಿಕೊಂಡ್ರಷ್ಟೆ. ಸಾಧನ ಅವರೇ ಬರೆದಿರೋದು, ಬರೆಯುವರನ್ನಾಗಿ ಮಾಡಿಕೊಂಡು ಈ ವಿವೃತ್ತಿಯನ್ನು ತನುತ ಅಂತಕ್ಕಂಥದ್ದು ಒಳ್ಳೆ ಒಂದು ಪದ ಅದು. ವ್ಯತನುತ ವಿವೃತ್ತಿ. ಈ ವಿವೃತ್ತಿಯನ್ನು ವ್ಯತನುತ ಅಂದ್ರೆ ತನು ವಿಸ್ತಾರೆ ಅಂತಕ್ಕಂಥ ತನಾದಿ. ತನು ವಿಸ್ತಾರವಾಗಿದೆ, ಯಾವ ಸಂಶಯಕ್ಕೂ ಎಡೆ ಆಗದಂತೆ ಇದನ್ನ ಏನು ಶಂಕರ ಭಗವತ್ಪಾದರೇ ನನ್ನನ್ನ ಲೇಖಣಿಯನ್ನಾಗಿ ಮಾಡಿಕೊಂಡು ಅವರೇ ಬರೆದಿರತಕ್ಕಂಥ ಶಂಕರ ಭಗವತ್ಪಾದರು ಅವರನ್ನ ನಾನು ತಂ ಶಂಕರಂ ಪ್ರಪದ್ಯೆ ನಾನು ಸರ್ವಭಾವದಿಂದಲೂ ಕೂಡ ನಾನು ಅವರಿಗೆ ಶರಣಾಗಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ.
ಭಗವತ್ಪಾದ ಶಂಕರರು ಕೂಡ ಅವರ ಗುರುಗಳಾದ ಗೋವಿಂದ ಭಗವತ್ಪಾದರು ಇದೇ ಮಾತು ಹೇಳಿದರು. ಏನು? ಯತ್ ಪ್ರಜ್ಞಾಲೋಕ ಭಾಸಾ ಪ್ರತಿಹತಿ ಮಗಮತ್ ಸ್ವಾಂತ ಮೋಹ ಅಂಧಕಾರೋ ಮಜ್ಜೋನ್ಮಜ್ಜಚ್ಚ ಘೋರೆ ಹ್ಯಸಕೃತಪಜನೋ ಧನ್ವತಿತ್ರಾಸನೆ ಮೇ ಯತ್ ಪಾದಾವಾಶ್ರಿತಾನಾಂ ಶ್ರುತಿ ಶಮ ವಿನಯ ಪ್ರಾಪ್ತಿರಗ್ರ್ಯಾಹ್ಯಮೋಘ. ನೋಡಿ, ತತ್ಪಾದೌ ಪಾವನೀಯಂ ಭವಭಯ ವಿನುದೌ ಮತ್ತೆ ಸರ್ವಭಾವೈರ್ನಮಸ್ಯೆ. ಸರ್ವಭಾವೈರ್ನಮಸ್ಯೆ ಅಂತಂದ್ರು ಒಂದೇ, ತಮ್ಮ ಪ್ರಪದ್ಯೆ ಅಂತಂದ್ರು ಒಂದೇ, ಪ್ರಪತ್ತಿ. ಇದೇ ರೀತಿ ಇಲ್ಲಿ ಬರೆದಿದ್ದಾರೆ. ಇದು ಇಷ್ಟು ನಾವು ವಿಚಾರ ಮಾಡಿದ್ದಾಗಿತ್ತು. ಈಗ ಈ 3ನೇ ಶ್ಲೋಕವನ್ನು ವಿಚಾರ ಮಾಡೋಣ. ಮೊಟ್ಟ ಮೊದಲಿಗೆ 2 ಬಾರಿ ಆ ಶ್ಲೋಕವನ್ನು ಪಾರಾಯಣ ಮಾಡೋಣ. ಓಂ ತ್ರಯಸ್ವಪ್ನಾಯೇತೆ ಜನಿ ಮೃತಿ ಜರಾ ರೋಗ ಭಯದ ಮುಧಾ ಬೋಧ ಬೋಧ ಭ್ರಮಣ ಪರಿವರ್ತ ಪ್ರಪತನಾ ಪ್ರಮೇಯಾ ಸಂಪರ್ಕಾನ್ ನಿರವಧಿಕ ಚಿನ್ಮಾತ್ರ ವಪುಷಃ ಸ್ವರೂಪೇಣ ಜ್ಞಾತಾಸ್ತ್ವಜಮಮರೈ ಸ್ವರೂಪೇಣ ಜ್ಞಾತಾಸ್ತ್ವಜಮಮರ ಸೌಖ್ಯಂ ವಿದಧತಿ. ಇದೊಂದು ವಿಷಮ ವೃತ್ತ, ಇದು ಅದರ ರಚನೆ ಮಾಡಿದ್ದಾರೆ. ಇಲ್ಲಿ ನೋಡೋಣ, ಇನ್ನೊಂದ್ಸರಿ ಪಾರಾಯಣ ಮಾಡೋಣ. ಓಂ ತ್ರಯಸ್ವಪ್ನಾಯೇತೆ ಜನಿ ಮೃತಿ ಜರಾ ರೋಗ ಭಯದ ಮುಧಾ ಬೋಧ ಬೋಧ ಭ್ರಮಣ ಪರಿವರ್ತ ಪ್ರಪತನಾ ಪ್ರಮೇಯಾ ಸಂಪರ್ಕಾತ್ ನಿರವಧಿಕ ಚಿನ್ಮಾತ್ರ ವಪುಷಃ ಸ್ವರೂಪೇಣ ಜ್ಞಾತಾಸ್ತ್ವಜಮಮರ ಸೌಖ್ಯಂ ವಿದಧತಿ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೆ, ತ್ರಯಸ್ವಪ್ನಾಹ. ಹಿಂದಿನ ಮೊದಲನೇ ಶ್ಲೋಕದಲ್ಲಿ ಏನು ಮಾಡಿದ್ರು ಸ್ವಾಮಿಪಾದವರು? ಕಂಠೋಕ್ತವಾಗಿ ಜಾಗೃತ್ತು, ಸ್ವಪ್ನ, ಸುಷುಪ್ತಿ ಎಂಬ ಪದಗಳನ್ನೇ ಅಲ್ಲಿ ಹಾಕಿಬಿಟ್ರು. ಅದೇ ಪದಗಳು ಹಾಕಿದ್ರು. ಇಲ್ಲಿ ಏನು ಮಾಡಿದ್ರು? ತ್ರಯಸ್ವಪ್ನಾಹ ಅಂತ ಹೇಳಿದ್ರು. ಏನು? 3 ಸ್ವಪ್ನಗಳು. ಅರೆ, 3 ಸ್ವಪ್ನಗಳು ಯಾವುದು? 3 ಸ್ವಪ್ನಗಳು ಯಾವುದು ಅಂತ ಹೇಳಿದ್ರೆ, 3 ಸ್ವಪ್ನಗಳು ಜಾಗೃತ್ತು, ಸ್ವಪ್ನ ಮತ್ತು ಸುಷುಪ್ತಿ. ಇವು 3 ಕೂಡ ಏನಾಗಿದೆ? ಸ್ವಪ್ನ ಸದೃಶ, ಸ್ವಪ್ನವೇ, ಸದೃಶವೂ ಇಲ್ಲ, ಎಂಥ ಸ್ವಪ್ನವೇ ಇವು. ಅಂದ್ರೆ ಏನು? ಸ್ವಪ್ನ ಅಂತಂದ್ರೇನು ಅಂದರೆ ಇದು ಯಥಾವತ್ತಾಗಿ ತೋರತಕ್ಕಂತಹ ಒಂದು ತತ್ವವಲ್ಲ. ಹೌದು ತಾನೆ? ಜಾಗೃತನೂ ಯಥಾವತ್ತಾಗಿ ತೋರ್ತಾ ಇದೆ, ಪ್ರಪಂಚ ಯಥಾವತ್ತ ತತ್ವ ಅಲ್ಲ. ಸ್ವಪ್ನದಲ್ಲೂ ಅಷ್ಟೇ. ಇನ್ನು ಸುಷುಪ್ತಿಯಲ್ಲಿ ಎಲ್ಲವೂ ಕೂಡ ಲಯವಾಗಿದ್ದರೂ ಕೂಡ ಅಲ್ಲಿ ಎಲ್ಲವೂ ಕೂಡ ಘನೀಭೂತವಾಗಿ, ಹೌದು ತಾನೆ? ಮಾಂಡೋಕ್ಯದ ಒಂದು ಸೂಚನೆ ಇದು. ಆ ಘನೀಭೂತವಾಗಿ ಅಲ್ಲಿ ಬೀಜ ರೂಪದಿಂದ ಇರುತ್ತೆ, ಅಲ್ಲೂ ಇರುತ್ತೆ. ಇಲ್ಲದೇ ಇದ್ರೆ ಅದು ಎಚ್ಚರವಾದ ಮೇಲೆ ತೋರ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದೇ ತೋರ್ಕೊಳುತ್ತೆ ನೋಡಿ, ಹಿಂದೆ ಏನಾಗಿದ್ದೋ ಅದೇನೆ. ಯಾಕೆ? ಅಲ್ಲಿದ್ದು ತೋರ್ಕೊಂತಷ್ಟೆ. ಹಾಗಾಗಿ ಇಲ್ಲಿ ತ್ರಯ ಸ್ವಪ್ನ ಅಂತಕ್ಕಂಥದ್ದು ಜಾಗೃತ್ತು, ಸ್ವಪ್ನ, ಸುಷುಪ್ತಿ 3ಕ್ಕೂ ಸಂಬಂಧಪಟ್ಟಿದ್ದು. ಇದರ ಪೂರ್ಣ ವಿವರ ನಮಗೆ ಎಲ್ಲಿ ಸಿಕ್ಕತ್ತೆ? ಮಾಂಡೋಕ್ಯದಲ್ಲಿ ಜಾಗೃತ್ತು, ಸ್ವಪ್ನ, ಸುಷುಪ್ತಿ ಅಂತಕ್ಕಂಥದ್ದನ್ನು 3ಕ್ಕೂ ಬೇರೆ ಬೇರೆ ವಿಚಾರ ಮಾಡಿದ್ದಾರೆ. ಆದರೆ ಐತರೇಯೋಪನಿಷತ್ ತ್ರಯ ಸ್ವಪ್ನಾ ಅಂದ್ಬಿಟ್ರೆ ತ್ರಯ ಅವಸಥಾ ತ್ರಯ ಸ್ವಪ್ನಾ ಅಂತ ಹೇಳಿ ಇವನಿಗೆ 3 ಅವಸಥ ವಸತಿಗಳು, 3 ಸ್ವಪ್ನಗಳು. ಯಾರಿಗೆ? ಈ ಪರಮಾತ್ಮನಿಗೆ. ಇದರಿಂದ ಉಪಾಧಿಯಿಂದ ಕೂಡಿಕೊಂಡಿದ್ದಾನೆ ಅಂತ ಹೇಳಿ ಅಲ್ಲಿ ಅದರ ಒಂದು ಸೂಚನೆ. ಯಾವುದು? ಈ ಒಂದು ತ್ರಯ ಸ್ವಪ್ನ ಇದೆಯಲ್ಲ, ಅದು ಜನಿ ಮೃತಿ ಜರ ರೋಗ ಭಯದ. ಜನಿದ್ರೆ ಜನ್ಮ, ಮರಣ, ಮುಪ್ಪು, ರೋಗ ಮುಂತಾದ ಎಲ್ಲ ಭಯಗಳನ್ನು ಕೂಡ ತಂದೊಡ್ಡುವಂತಹ ಈ ಮನಸ್ಸು. ಇವೇನು ಪರಮಾರ್ಥ ಸ್ಥಿತಿ ಅಂತೂ ಅಲ್ಲ, ಇವುಗಳನ್ನು ತಂದೊಡ್ಡುವಂತಹ ಸ್ಥಿತಿ.
ಇದರಲ್ಲಿ ಏನು ಮಾಡ್ಕೊಂಡಿದ್ದಾರೆ ಜನಗಳು? ಮುಧ ಮುಧ ಅಂದ್ರೆ ಏನು? ಮುಧ ಅಂದರೆ ಮೋಘ ಅಂತಂತರ್ಥ. ಮೋಘ ಅಂತಂದ್ರೆ ಏನು ನೋಡಿ? ಮುಧ ಮುಧ ಅಂದರೆ ನಮಗೆ ಅರ್ಥ ಆಗೋದಿಲ್ಲ. ಮುಖ ಅಂತಂದ್ರೆ ಏನು ಗೊತ್ತೇನ್ರಿ? ಮೋಘ ಅಂತ. ಅಯ್ಯೋ, ಮೋಘ ಅಂತ ಗೊತ್ತಿರ್ತಾರ ನಮಗೆ? ಏನಿಲ್ಲ, ಇದು ವ್ಯರ್ಥ ಅಂತ ಅರ್ಥ. ಅಮೋಘ ಅಮೋಘ ಅಂದ್ರೇನು? ವ್ಯರ್ಥವಲ್ಲದ್ದು. ಮೋಘ ಅಂದರೆ ವ್ಯರ್ಥವಾಗಿ, ಮುಧ ಅಂದರೆ ಮೋಘ, ಅವ್ಯರ್ಥ. ಇಲ್ಲಿ ಈ ಒಂದು 3 ಅವಸ್ಥೆಗಳಲ್ಲಿ ಏನು ಮಾಡ್ತಾ ಇದ್ದಾನೆ? ಜನ್ಮ, ಮೃತ್ಯು, ಜರ, ರೋಗ ಎಲ್ಲ ಭಯದಿಂದ ಕೂಡಿಕೊಂಡು ಸುಮ್ಮನೆ ವ್ಯರ್ಥವಾಗಿ ಏನೊಂದೂ ಪ್ರಯೋಜನವಿಲ್ಲದೆ ಬೋಧ ಭ್ರಮಣ ಪರಿವರ್ತನ ಪ್ರಪತನ. ಬೋಧ ಅಂತಂದ್ರೆ ಏನು? ಎಚ್ಚರ. ಅಬೋಧ ಅಂತಂದ್ರೆ ಏನು? ಎಲ್ಲ ನಿದ್ರೆ. ಈಗೇನು ತಮಸ್ಸು ಅಂದ್ರೇನು? ಜಾಗೃತ್ತು ತಮಸ್ಸು ಅಂದರೆ ಇಲ್ಲಿ ತಮಃ ಪ್ರಕಾಶ ಅಂದರೆ ಎಚ್ಚರ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಗಳಲ್ಲಿ ಸುಮ್ಮನೆ ಪರಿವರ್ತನ, ಭ್ರಮಣ. ಸುತ್ತಿ ಭ್ರಮಣ ಸುತ್ತಾ ಇರ್ತದೆ. ಎಷ್ಟು ಸರಿ ಸುತ್ತಾನೆ? ಸುತ್ತಾನೆ ಎಷ್ಟು ಸರಿ, ಅದಕ್ಕೆ ಲೆಕ್ಕವೇ ಇಲ್ಲ ಕಂಡು. ವರ್ತನ ಅಂದರೆ ಪರಿವರ್ತನ, ಸುಮ್ಮನೆ ಸುತ್ತಾ ಇದ್ದಾನೆ. ಪ್ರಪತನ ಬಿದ್ದು ಸುತ್ತಾ ಇರ್ತಾನೆ. ಇಂತಹವರು ಇದ್ದಾರಲ್ಲ, ಅವರು ಪ್ರಮೇಯ ಅಸಂಪರ್ಕಾತ್. ಪ್ರಮೇಯ ಅಸಂಪರ್ಕಾತ್ ಅಂದ್ರೇನು? ಈ ಪ್ರಮೇಯ ಯಾವ ಪ್ರಮೇಯಗಳ ಸಂಪರ್ಕವೂ ಇಲ್ಲದೆ ಇರತಕ್ಕಂತಹ ಚಿನ್ಮಾತ್ರ ನಿರವಧಿಕ ಚಿನ್ಮಾತ್ರ ವಪುಷಃ. ನಿರವಧಿಕ, ಮತ್ತೆ ಯಾವ ವಿಶೇಷವೂ ಇಲ್ಲದಂತಹ. ಏನು ವಿಶೇಷ? ಯಾವ ವಿಶೇಷ ಅಂತಂದರೆ ಲಕ್ಷಣಗಳು, ಏನೋ ಗುಣಗಳು. ಗುಣವಿಶೇಷ, ಲಕ್ಷಣ ವಿಶೇಷ, ಅವೆಲ್ಲ. ಯಾವ ಗುಣ ವಿಶೇಷ ಹೇಳ್ತೀರಿ ಇದಕ್ಕೆ? ನೇತಿ ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ. ಹೀಗೆ ಯಾವ ಒಂದು ವಿಶೇಷಕ್ಕೂ ಸಿಕ್ಕದೆ ನಿರವಧಿಕ, ಯಾವ ಹೆಚ್ಚುಗಾರಿಕೆ, ಹೆಚ್ಚು ಕಮ್ಮಿ, ತಾರತಮ್ಯ ಏನೂ ಇಲ್ಲ. ಇಂತಹ ಏಕಮಾತ್ರ ಸ್ವರೂಪವಾಗಿ ಚಿನ್ಮಾತ್ರ ವಪುಷಃ, ಕೇವಲ ಚೈತನ್ಯ ಸ್ವರೂಪವಾಗಿರತಕ್ಕಂತಹ ಆ ಸ್ವರೂಪೇಣ ಅವನನ್ನು, ವಪುಷ ಅಂದರೆ ಅವನನ್ನು, ಆ ತತ್ವವನ್ನು, ಅವನ ಪುರುಷ ಅಂತ ಹೇಳಿದ್ದಾರೆ, ಆ ತತ್ವ ಅಂತ ಹೇಳ್ಬೋದು. ಅದನ್ನು ಸ್ವರೂಪೇಣ ಜ್ಞಾತ. ಅದನ್ನು ಸ್ವರೂಪೇಣ ಅಂದರೆ ಏನು? ಯಥಾರ್ಥವಾಗಿ ಅಂತಂದರೆ ಹೇಗೆ? ಯಥಾರ್ಥವಾಗಿ ಅಂತಂದರೆ ನಾವು ಇಷ್ಟು ಕಾರಿಕೆಗಳಲ್ಲಿ, 12 ಮಂತ್ರಗಳಲ್ಲಿ, 214 ಕಾರಿಕೆಗಳಲ್ಲಿ, ಅದಕ್ಕೆ ಇರತಕ್ಕಂಥ ಭಾಷ್ಯದಲ್ಲಿ ಏನನ್ನ, ಯಾವ ತತ್ವವನ್ನು ವಿವರಿಸಿ ಹೇಳಿದ್ದೇವೋ, ಯಾವ ಸ್ವರೂಪವನ್ನು ಹೇಳಿದ್ದೇವೋ, ಆ ಸ್ವರೂಪವನ್ನು ಜ್ಞಾತಾಹ ತು, ಅದು ತಿಳಿದುಕೊಂಡವರಾಗಿ ಅದು ತಿಳ್ಕೊಳ್ತಾರವರು. ಒದ್ದಾಡ್ತಾ ಹೇಗೋ ತಿಳ್ಕೊಂಡು ಏನು ಮಾಡ್ತಾರೆ? ತಿಳ್ಕೊಂಡು ಏನ ಅಮರ ಸೌಖ್ಯಂ ವಿದಧತಿ. ಆ ಒಂದು ಸ್ವರೂಪ ತತ್ವ ಇದೆಯಲ್ಲ, ಅದು ಅಮರ ಸೌಖ್ಯಂ. ಅಂದರೆ ಇಲ್ಲಿ ಅಮರ ಸೌಖ್ಯಂ ಅಂದರೆ ಏನು? ಅಂದರೆ ನಾಶವಿಲ್ಲದ ಸೌಖ್ಯ. ನಾಶವಿಲ್ಲದ ಸೌಖ್ಯ ಅಂತಂದರೆ ಯಾವುದು? ತೈತ್ರಿಯದಲ್ಲಿ ಹೇಳಿರ್ತಕ್ಕಂತಹ ಆನಂದಮಯ ಅಂತ ಇದ್ದಾನಲ್ಲ, ಅವನಲ್ಲ. ಆನಂದಮಯನಿಗೂ ಆತ್ಮನಾಗಿರತಕ್ಕಂಥ, ಅಲ್ಲಿ ಬರ್ತಾ ಇದೆ ಪಂಚಕೋಶ. ಈಗ ವಿಜ್ಞಾನಮಯ ಆಗಿದೆ, ಆನಂದಮಯ ಇದ್ದ. ಅವನೇ ಆನಂದಮಯನೇ ಪರಬ್ರಹ್ಮ ತತ್ವ ಅಂತ ಹೇಳ್ತಾರೆ. ಸೂತ್ರಭಾಷ್ಯರು ಬಂದಿದೆಯಲ್ಲ, ಅದು ಆನಂದಮಯೋಭ್ಯಾಸಾತ್. ಒಳ್ಳೆಯ ಅಧಿಕರಣ. ಇಲ್ಲಿ ಅಮರ ಸೌಖ್ಯಂ ಅಂದರೆ ನಾಶವಿಲ್ಲದ, ಅಂದರೆ ಪರಿಪೂರ್ಣವಾಗಿರತಕ್ಕಂತಹ ಶಾಶ್ವತವಾದ ಸೌಖ್ಯವನ್ನು ನಮಗೆ ತಂದುಕೊಡುತ್ತೆ ಅಂತ ಒಂದು ಭಾವ ಇದು. ಆ ಸೂಚಕಂತ ಒಂದು ಶ್ಲೋಕ ಇದು. ಇದನ್ನು ಸ್ವಾಮಿಗಳು ನೋಡಿ ತ್ರಯಸ್ವಪ್ನ ಅಂತ ಹೇಳಿ ಹಿಂದೆ ಕಂಠೋಕ್ತವಾಗಿ ಹೇಳಿದರು. ಇಲ್ಲಿ 3ಅನ್ನೂ ಕೂಡ, ಯಾವ ಜಾಗೃತು, ಯಾವ ಸ್ವಪ್ನ, ಯಾವ ಸುಷುಪ್ತಿ, ಎಲ್ಲವನ್ನೂ ಕೂಡ ಒಂದೇ ಮಾತಿನಿಂದ ಹೇಳುವುದಾದರೆ ತ್ರಯ ಏತೆ ಸ್ವಪ್ನಾಹ. ಇವೆಲ್ಲವೂ ಕೂಡ ಕನಸುಗಳೇ ಇವೆಲ್ಲ ಅಂಥೇಳಿ ಇಲ್ಲಿ ಅದನ್ನು ಹೇಳಿದ್ದಾರೆ. ಇದು 3ನೆಯ
ಒಂದು ಶ್ಲೋಕ ಆಯಿತು. ಈಗ 4ನೇ ಶ್ಲೋಕವನ್ನು ನೋಡೋಣ. ಇದು ಸುಲಭವಾಗಿದೆ. ಇದು ಅನುಷ್ಠುಪ್ ಛಂದಸ್ಸಲ್ಲಿ ಇರ್ತಕ್ಕಂಥ ಶ್ಲೋಕ. ಓಂ ಲಯ ವಿಕ್ಷೇಪರಹಿತಂ ನಿತ್ಯಂ ಚಿತ್ತಮಜಾಚಲಂ ಅನಾಭಾಸಂ ಹಿ ಚಿದ್ರೂಪಂ ಗುಹ್ಯಮೇತತ್ ಸನಾತನಂ. ಇಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಪರಬ್ರಹ್ಮ ತತ್ವ, ಪರಮಾರ್ಥ ತತ್ವ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಯಾವುದು? ಈ ಒಂದು ಜಾಗೃತ್ ಸ್ವಪ್ನ ಸುಷುಪ್ತಿ ಪಂಕ ವಿಧುರಂ, ಯಾವುದದು? ಪರಬ್ರಹ್ಮ ತತ್ವ ಅಂತ ಇದೆಯಲ್ಲ, ಅದನ್ನೇ ಇಲ್ಲಿಯೂ ಕೂಡ ಅದರ ಒಂದು ವಿವರಣೆಯನ್ನೇ ಕೊಡ್ತಾ ಇದ್ದಾರೆ, ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಏನು ಅಂದರೆ ಅದು ಹೇಗಿದೆ ಗೊತ್ತಿರೋ ಪರ ತತ್ವ, ಲಯ ವಿಕ್ಷೇಪರಹಿತಂ. ಇದು ಒಂದು ಈಗ 2 ನಿಮಿಷದಲ್ಲಿ ಹೇಳ್ತಕ್ಕಂಥ ಏನು ಮಾತುಗಳಲ್ಲ. ಈ ಲಯ ವಿಕ್ಷೇಪ ಅಂತಕ್ಕಂಥದ್ದು ಇದು ಭಾಷ್ಯದಲ್ಲಿ ಅದರ ಸ್ಪಷ್ಟವಾದ ಉಲ್ಲೇಖ ಶಂಕರ ಭಗವತ್ಪಾದರು ಮಾಡಿದ್ದಾರಾ, ಅಥವಾ ಬೇರೆ ನಂತರ ಬಂದವರು ಅವರ ಒಂದು ಬುದ್ಧಿಗೆ ತಕ್ಕಂತೆ ಅದನ್ನು ವ್ಯಾಖ್ಯಾನ ಮಾಡಿದ್ದಾರಾ ಅಂತ ಯೋಚನೆ ಮಾಡಿದಾಗ, ಸ್ವಾಮಿಪಾದರವರ ಮತದಂತೆ, ಸ್ವಾಮಿಪಾದರ ಅಭಿಪ್ರಾಯದಂತೆ, ಏಕೆ ನಮ್ಮ ಅಭಿಪ್ರಾಯ ಬೇಡ, ಸ್ವಾಮಿಪಾದರವರು ತಾನೆ ಅವರ ಅಭಿಪ್ರಾಯ ಪ್ರಮಾಣ, ಅದು ಅವರ ಅಭಿಪ್ರಾಯದಂತೆ ಈ ಲಯ ವಿಕ್ಷೇಪ ಅಂತಕ್ಕಂಥದ್ದು ಪ್ರಪ್ರಥಮತ ಅಂದರೆ ಮೊಟ್ಟ ಮೊದಲೇ, ಅದಕ್ಕೆ ಹಿಂದೆ ಬಂದಿತ್ತೋ ಗೊತ್ತಿಲ್ಲ, ಅದು ಪ್ರಕಟವಾಗಿರ್ತಕ್ಕಂಥದ್ದು ಯಾರಿಂದ? ಮಂಡನ ಮಿಶ್ರ ಇವರಿಂದ, ಭಾಮತೀಕಾರರಿಂದ. ಭಾಮತೀಕಾರಂದ್ರೆ ವಾಚಸ್ಪತಿ ಮಿಶ್ರದಿಂದ ಇದು ಬಂತು. ಅವರು ಈ ಲಯ ವಿಕ್ಷೇಪ ಎಂಬ ಒಂದು ಪದವನ್ನು ಹೇಳಿ ಮೊಟ್ಟ ಮೊದಲೇ ಅದರ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ವಿವರಣೆ ಎಲ್ಲ ಈಗ ಬೇಕಿಲ್ಲ, ಯಾವ ಬೇರೆ ವಿಚಾರ ಮಾಡ್ಬೋದು. ಅಂದರೆ ಒಟ್ಟು ಈ ಲಯ ಮತ್ತು ವಿಕ್ಷೇಪ ರಹಿತಂ, ಲಯ ವಿಕ್ಷೇಪ ರಹಿತಂ, ಯಾವ ಒಂದು ಕಾರ್ಯಕಾರಣ ವಿಭಾಗವೂ ಇಲ್ಲ, ಮತ್ತೆ ಇನ್ನು ಯಾವ ಒಂದು ಪ್ರಕಟ ಮತ್ತು ಅಪ್ರಕಟ, ಲಯ ಮತ್ತು ವಿಕ್ಷೇಪ, ಅಪ್ರಕಟ ಪ್ರಕಟ ಅಂತಕ್ಕಂಥದ್ದು ಇರದೇ ಇರತಕ್ಕಂಥದ್ದು. ಯಾಕೆ ಈ ಪ್ರಕಟ ಅಪ್ರಕಟ ಅಂತ ಹೇಳಿಬಿಟ್ರೆ ಎಲ್ಲಿ ಯಾವಾಗ ಅಂತಕ್ಕಂಥ ಕಾಲ ದೇಶಕ್ಕೆ ಪರಿಚ್ಛಿನ್ನವಾಗಿಯೇ ನಾವು ಹೇಳಬೇಕು, ಇದನ್ನು ಹೇಳೋಕ್ಕಾಗೋದೇ ಇಲ್ಲ. ಆದರೆ ಈ ತತ್ವ ಏನಾಗಿದೆ? ಕಾಲ ದೇಶ ಅಪರಿಚ್ಛಿನ್ನವಾದ ತತ್ವ. ಇಂತಹ ನಿತ್ಯಂ ಅಂದರೆ ನಿತ್ಯವಾಗಿರತಕ್ಕಂತಹ, ಇಲ್ಲೂ ನಿತ್ಯವಾಗಿರ್ತಕ್ಕಂತಹ ಅಂತಂದರೆ ಏನರ್ಥ ಮಾಡ್ಬೋದು ನಾವು ಅಂತಂದರೆ, ನಿತ್ಯ ಅಂದರೆ ಜಾಗೃತ, ಸ್ವಪ್ನ ಮತ್ತು ಸುಷುಪ್ತಿ. ಇವಾಗ ನಿತ್ಯ ಅಂದರೆ ಏನು? ಕಾಲಾತೀತ, ಹೌದು ತಾನೆ? ಈ ಕಾಲಾತೀತ ನಾವು ಹೇಗೆ ಡಿಫೈನ್ ಮಾಡೋದು ಅಂತಂದರೆ, ಜಾಗೃತನಲ್ಲೂ ಒಂದು ಕಾಲ ಇದೆ, ನಾವು ಅನುಭವಿಸ್ತಾ ಇರ್ತಕ್ಕಂಥ ಕಾಲ. ಸ್ವಪ್ನದಲ್ಲೂ ಬೇರೆ ಕಾಲ ಇದೆ, ಸುಷುಪ್ತಿನಲ್ಲಿ ಯಾವ ಕಾಲವೂ ಇಲ್ಲವೇ ಇಲ್ಲ. ಹೀಗಾಗಿ ಏನಾಗಿದೆ, ಯಾವ ಕಾಲ ಅಂದರೆ ಇಲ್ಲಿ ನಿತ್ಯಂ ಅಂದರೆ ಜಾಗೃತ, ಸ್ವಪ್ನ, ಸುಷುಪ್ತಿ ಇವುಗಳ ಯಾವ ಕಾಲಕ್ಕೂ ಕೂಡ ಬದ್ಧವಲ್ಲದ, ಪರಿಚ್ಛಿನ್ನವಲ್ಲದ, ಕಾಲದಿಂದ ಪರಿಚ್ಛಿನ್ನವಲ್ಲದ, ಕೇವಲ ಜಾಗೃತಿನ ಕಾಲದಿಂದ ಪರಿಚ್ಛಿನ್ನ ಅಲ್ಲ ಅಂತಲ್ಲ, ಸ್ವಪ್ನದ ಕಾಲದಿಂದಲೂ ಅಷ್ಟೇ. ಯಾವ ಕಾಲ ಅಂದರೆ ಆ 3 ಅವಸ್ಥೆಗಳ ಕಾಲಗಳಿಂದ ಪರಿಚ್ಛಿನ್ನವಾಗಿರತಕ್ಕಂತಹ ಚಿತ್ತಂ ಅಜಾಚಲಂ ಅಂದರೆ ಚೇತನವಾಗಿರತಕ್ಕಂಥ, ಅಜವು ಅಚಲವೂ ಆಗಿರತಕ್ಕಂತಹ ಅನಾಭಾಸಂ. ಅನಾಭಾಸಂ ಅಂತಕ್ಕಂಥದ್ದೇನು? ಈ ಅನಾಭಾಸಂ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನ ಆಭಾಸಂ, ಅನಾಭಾಸಂ ಅಂತೇನು? ಓಹೋ, ಬೆಳಗುವ ಸ್ವರೂಪವಲ್ಲದ ಅಂತ ಅರ್ಥ ಆಗಿಬಿಡುತ್ತೆ. ಹಾಗಲ್ಲ, ಇದು ಬಹುವ್ರೀಹಿ ಸಮಾಸದಿಂದ ಅರ್ಥ ಮಾಡ್ಕೊಳ್ಬೇಕು ನಾವು. ಹೇಗೆ? ಒಂದು ಉದಾಹರಣೆ ಕೊಟ್ಟು ತಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ಪರಮಾತ್ಮನನ್ನು ನಾವು
ಈ ಒಂದು ಎಲ್ಲಿ ಎಲ್ಲ ಸಹಸ್ರನಾಮದಲ್ಲೇ ಬರುತ್ತೆ. ಅನುತ್ತಮಾಯ ನಮಃ ಅಂತ ಬರುತ್ತೆ ಅಲ್ವಾ? ಅನುತ್ತಮಾಯ ನಮಃ ಅಂತಂದ್ರೆ ಏನು? ನ ಉತ್ತಮ ಅನುತ್ತಮ. ಏನ್ರಿ ಭಗವಂತ ಉತ್ತಮನಲ್ವಾ? ನ ಉತ್ತಮ ಅಂದ್ಬಿಟ್ರೆ ಹಾಗಲ್ಲ. ಅಂದರೆ ಅನುತ್ತಮಾಯ ಅಂತಕ್ಕಂಥದ್ದನ್ನ ಬಹುವ್ರೀಹಿ ಸಮಾಸದಿಂದ ಅರ್ಥ ಮಾಡಿಕೊಂಡು ಏನಾಯ್ತಲ್ಲಿಗೆ ಅನುಪಮ ಅಂತಂದ್ರೆ ನ ಉಪಮ ಅಂದರೆ ಅಂದರೆ ಉಪಮ ನ ವಿದ್ಯತೆ ಯಸ್ಮಾತ್ ಅಂದರೆ ಈ ಯಾವುದರಿಂದ ಇವು ಎಲ್ಲ ಉಪಮೆಗಳೂ ಕೂಡ ಯಾವುದಕ್ಕೆ ಸಂಬಂಧವಿಲ್ಲವೋ ಅನುಪಮ ಅಂತದೇನು? ಉಪಮೆಗಳಿಗೆ ಮೀರಿದಂತ ಅಂತಂತ. ಅದಕ್ಕೆ ಉಪಮೆಯೇ ಇಲ್ಲ ಅಂತಹ ಒಂದು ಅನುಪಮ. ಇದಕ್ಕಿಂತ ಬೇರೆಯಾದ ಇನ್ನೊಂದು ಉಪಮೆ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಅರ್ಥದಲ್ಲಿ ಇಲ್ಲಿ ಅನಾಭಾಸಂ ಅಂದರೆ ಇದಕ್ಕಿಂತ ಬೆಳಗತಕ್ಕಂಥ ಬೇರೆ ಒಂದು ಬೆಳಕು ಇಲ್ಲ ಅಂತ ಅರ್ಥ. ಇಲ್ಲದೆ ಇರತಕ್ಕಂಥ ನಾನಾಭಾಸಂ ಚಿದ್ರೂಪಂ, ಕೇವಲ ಚೈತನ್ಯ ರೂಪವಾಗಿರತಕ್ಕಂಥ ಗುಹ್ಯಂ, ಇವೆಲ್ಲ ಸುಲಭವಾಗಿರ್ತಕ್ಕಂಥದ್ದು. ಗುಹ್ಯಂ ಅಂದರೆ ಗುಹ್ಯ ಅಂದರೆ ಏನು? ಎಲ್ಲೋ ಧರಾಕಾಶದಲ್ಲಿ ಹೃದಯಾಕಾಶದಲ್ಲಿ ಇದ್ದಾನೆ, ಬಹಳ ಕಷ್ಟ ಗೊತ್ತು ಮಾಡೋದು. ಇಂತಹ ಗುಹ್ಯಮೇತದ್ ಸನಾತನಂ ಅಂದರೆ ಸನಾತನ ಅಂತಂದ್ರೆ ಏನು? ಇದು ನೋಡಿ ಯಾರೂ ಕೂಡ ಯಾರ ಒಂದು ಮುಖಾರವಿಂದದಿಂದಲೂ ಬಂದದ್ದಲ್ಲ. ಇದು ಎಂಥ ತತ್ವ? ಇದು ಸನಾತನ ತತ್ವ. ಅಂದರೆ ಏನು? ಪರಂಪರೆಯಿಂದ ಬಂದದ್ದು. ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ. ಯಾರೋ ಪರಬ್ರಹ್ಮ ಇದ್ದಂತೆ ಅವನಿಗೆ ಎಲ್ಲಿಂದ ಬಂತು? ಅಯ್ಯೋ ಅವನಿಗೂ ಪರಮಾತ್ಮನಿಂದ, ಅವನಿಂದ ಇವನಿಗೆ, ಇವನಿಂದ ಇವನಿಗೆ. ಹೀಗಾಗಿ ಯಾರೊಬ್ಬರಿಂದಲೂ ಬಂದಿದ್ದಲ್ಲ, ಇದು ಸನಾತನ ಅಂತ ಹೇಳಿ ಈ ಸನಾತನ ತತ್ವ, ಇಂತಹ ತತ್ವಕ್ಕೂ ನಮಸ್ಕಾರ ಅಂತ ಹೇಳಿ ಅಲ್ಲಿ ನಮಸ್ಕಾರವನ್ನು ಮಾಡಿದ್ದಾರೆ. ಯಾವುದು? ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಅನುಷ್ಠುಪ್ಛಂದಲ್ಲಿರತಕ್ಕಂಥ ಒಂದು ಮಂತ್ರ. ಇನ್ನು ಕೊನೆಯ ಮಂತ್ರ ಒಂದಿದೆ, 5ನೆಯ ಮಂತ್ರ. ಆ 5ನೆಯ ಮಂತ್ರವೂ ಕೂಡ ಸುಲಭವಾಗಿದೆ. ಈ 5ನೇ ಮಂತ್ರವನ್ನು ನಾಳೆ ದಿವಸ ಇದನ್ನು ಹೇಳಿ ಅದನ್ನು ಒಂದು ವಿವರಣೆ ಕೊಟ್ಟು ಈ ಒಂದು ಮನೋಲಯ ಮತ್ತು ಮನೋನಾಶ ಅಂತ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಅವಶ್ಯಕ ಇದು. ಈ ಒಂದು ವಿವೃತ್ತಿ ಮಾಂಡೂಕ್ಯ ಓದಿದ ಮೇಲೆ ಆ ಗೌಡಪಾದರ ಕಾರಿಕೆ ಓದಿದ್ಮೇಲೆ ಅದನ್ನು ತಿಳ್ಕೊಳ್ಳೇಬೇಕು, ಇದರ ಸಾಧ್ಯವೇ ಇಲ್ಲ. ಹಾಗೆ ಅದನ್ನು ಕೊಂಚ ವಿಚಾರ ಮಾಡಿ ಈ ಒಂದು ಮಾಂಡೂಕ್ಯ ರಹಸ್ಯ ವಿವೃತಿ ಗ್ರಂಥದ ಅಧ್ಯಯನಕ್ಕೆ ನಾವು ಮಂಗಳವನ್ನು ಮಾಡೋಣ. ಮಂಗಳ ಮಾಡಬೇಕಾದ್ದಿಲ್ಲ, ನಿತ್ಯ ಪಠನ ಅನುವರ್ತನೆ ಆಗಲೇಬೇಕು. ಇಲ್ಲಿ ಮಾಡೋಣ, ಆಗ್ತಾ ಇದೆಯಲ್ಲ, ಸುಮ್ಮನೆ ಸಾಂಪ್ರದಾಯಿಕವಾಗಿ ನಾಳೆ ಮಾಡೋಣ. ಮುಂದಿನ ವಾರದಿಂದ ಅಂದರೆ ಮುಂದಿನ ಗುರುವಾರ ತಾನೇ ಇದು ನಾವು ಮಾಡ್ತಾ ಇದ್ದಿದ್ದು. ಮುಂದಿನ ಗುರುವಾರ